ಕೆರಿಯರೇ ಹಾಳು ಮಾಡಿಬಿಡ್ತಾರೆ. ಜಾನ್ ಮಾರ್ಷಲ್. ಇಷ್ಟೆಲ್ಲ ಇದೆ ಇದರಲ್ಲಿ. ಸೊ ಇವತ್ತಿಗೂ ನಮಗೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಒರಿಜಿನಲ್ ರಿಪೋರ್ಟ್ಸ್ಗಳು ಬೇಕು ಅಥವಾ ಅನ್ಬಯಾಸ್ಡ್ ಆಗಿರುವಂತಹ ವಿಷಯಗಳು ಬೇಕು ಅಂದ್ರೆ ಲಂಡನ್ ಅಲ್ಲಿ ಯಾವುದೋ ಮ್ಯೂಸಿಯಂ ಅಲ್ಲೇ ಇದೆ ಹೋಗ್ಬೇಕು. ಹೌದು. ಅಂತೆಲ್ಲ ಓದ್ತೀವಿ. ಇಲ್ಲಿ ನಮಗದರ ಇವಾಗ ಇಲ್ಲಿ ಅದು ಲಭ್ಯ ಇಲ್ಲ ಅಂದಾಗ ಎಷ್ಟು ಜನರಿಗೆ ಅಲ್ಲಿ ಹೋಗಿ ಅದನ್ನ ತಿಳ್ಕೊಳ್ಳೋದಕ್ಕಾಗತ್ತೆ ಅಲ್ವಾ ಸರ್? ಅದೇ ಡೆಲಿಬರೇಟ್ ಆಗಿ ಮಾಡಿದ್ದಲ್ವಾ ಅದು. ನಿಮಗೆ ಆಕ್ಸೆಸ್ ಬೇಕು ಅಂದ್ರೆ ನಮ್ಮ ಪಾದನೇ ಗತಿ ನಿಮಗೆ ತಿರ್ಗಾ ಅಂತ ಅಲ್ಲಿ ಹೇಳ್ತಾರೆ. ನೀವು ಹೋದ್ರೆ ಅಲ್ಲಿ ಇಂಡಿಯಾ ಆಫೀಸು ಬೇರೆ ಬೇರೆ ಕಡೆ ಹೋದ್ರೆ ಆಲ್ ಯುವರ್ ಟ್ರೆಜರ್ಸ್ ಆರ್ ಹಿಯರ್ ಅಂತ. ಕರೆಕ್ಟ್. ಹೌದು ಹೌದು ಹೌದು. ಅಥವಾ ಯಾರೋ ಒಬ್ರು ಹೇಳಿದ್ರು ತುಂಬಾ ಚೆನ್ನಾಗಿ, ಈ ಲಂಡನ್ ಮ್ಯೂಸಿಯಂ ಇದೆಯಲ್ಲ ದೊಡ್ಡದು, ದಟ್ ಈಸ್ ಅ ವರ್ಲ್ಡ್ಸ್ ಲಾರ್ಜೆಸ್ಟ್ ಚೋರ್ ಬಜಾರ್ ಅಂತ. ನಿಜಾನೇ ಅದು. ಕರೆಕ್ಟ್ ಕರೆಕ್ಟ್. ಲೂಟಿ ಮಾಡಿರೋದೆ. ಸೊ ಹೀಗೆ ಆಮೇಲೆ ಒಟ್ಟಾರೆ ಈ ಆರ್ಯರ ಆಕ್ರಮಣ ಆಗಲಿ, ಹರಪ್ಪ ಮೊಹೆಂಜೋದಾರೋ, ಸಿಂಧೂ ಕಣಿವೆ ಸಂಸ್ಕೃತಿ ನಾಗರಿಕತೆ ಇವೆಲ್ಲ ಆಗಲಿ, ಇದರ ಹಿಂದೆ ಇದ್ದಂತಹ ಅನೇಕ ಎಳೆಗಳಲ್ಲಿ ಒಂದು ಮಾನಸಿಕತೆ ಕಾಮನ್ ಆಗಿತ್ತು. ಅದೇನು ಅಂತಂದರೆ, ಹೇಗಾದರೂ ಮಾಡಿ ಈ ಹರಪ್ಪ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ವೇದ ಮೂಲೀಯವಾದದ್ದು ಅಲ್ಲ ಅಂತ ಹೇಗಾದರೂ ಮಾಡಿ ಸಾಧಿಸಬೇಕು ಅನ್ನೋ ಒಂದು ಹುನ್ನಾರ ಕೂಡ ಇತ್ತು ಅದರಲ್ಲಿ. ಆಯಿತಾ. ಈಗ ಕೆಲವ್ರ ಪ್ರಕಾರ ಅದರ ಅತ್ಯಂತ ಪ್ರಾಚೀನ ಕಾಲ ಯಾವುದು ಅಂತಂದರೆ 6000 BCE ಅಂತ ಕರೀತಾರೆ, ಬಿಫೋರ್ ಕಾಮನ್ ಎರಾ ಅಂತ ಕರೀತಾರೆ. ಇನ್ನು ಕೆಲವ್ರ ಪ್ರಕಾರ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ತನ್ನ ಉಚ್ಛ್ರಾಯದ ಕಾಲ ಮುಟ್ಟಿದ್ದು ಸುಮಾರು 3500 ಅಥವಾ 2000 BCE. ಅಂದರೆ ಈಗ್ಗೆ ಸುಮಾರು 4500 ವರ್ಷ ಅಂತ ಇಟ್ಕೊಳ್ಬಹುದು. ಈ ಥರ ಥಿಯರಿಗಳೆಲ್ಲ ಇದೆ. ಮುಖ್ಯವಾಗಿ ಅಲ್ಲೆಲ್ಲ ನಮಗೆ ಸಿಕ್ಕಿರೋದು ಅದೇ ಸ್ನಾನಗೃಹ, ಟೌನ್ ಪ್ಲಾನಿಂಗು, ಸ್ಯಾನಿಟೇಷನ್ನು ಹೇಳಿದ್ರಿ ನೀವು. ಅದನ್ನು ಬಿಟ್ಟರೆ ನಮಗೆ ಅಲ್ಲಿ ಸೀಲ್ಸ್ ಸಿಕ್ಕಿದೆ, ಅಂದರೆ ಮುದ್ರೆಗಳು ಸಿಕ್ಕಿದೆ. ಆಮೇಲೆ ಪೇಂಟಿಂಗ್ ಸಿಕ್ಕಿದೆ, ಚಿತ್ರಕಲೆ, ಡ್ರಾಯಿಂಗ್ ಸಿಕ್ಕಿದೆ. ವಿಶೇಷವಾಗಿ ಅಲ್ಲಿರೋ ಚಿತ್ರಿತವಾಗಿರುವಂತಹ ಬೇರೆ ಬೇರೆ ಪ್ರಾಣಿಗಳು, ಮುಖ್ಯವಾದ ಪ್ರಾಣಿ ನಂದಿ, ಬುಲ್. ಆಮೇಲೆ ತ್ರಿಶೂಲ ಸಿಕ್ಕಿದೆ. ಈ ಕಾಲದಲ್ಲಿ ನಾವು ಏನಂತೀರ ಐಕಾನೋಗ್ರಫಿ, ಪ್ರತಿಮೆ, ಇವೆಲ್ಲ ಸಿಕ್ಕಿದೆ. ಲಿಪಿ ಸಿಕ್ಕಿದೆ. ಅದು ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಅಂತ ಅದನ್ನು ಡಿಸೈಫರ್ ಮಾಡ್ತಾನೇ ಇದ್ದಾರೆ. ಕೆಲವು ಟ್ರೈ ಮಾಡಿ ಪಾಪ ಸೋತು ಏನೇನೋ ಆಯಿತು. ಅದು ಕೆಲಸ ನಡೀತಾ ಇದೆ. ಸೊ ಅದು ಇದಮಿತ್ತಮ್ ಅಂತ ನಮ್ಮ ವಿದ್ವಾಂಸರ ವಲಯದಲ್ಲೇ ತೀರ್ಮಾನ ಆಗೋವರೆಗೆ ಅದನ್ನು ಹಾಗೆ ಬಿಟ್ಬಿಡೋಣ. ಇದು ಎಷ್ಟು ಹಳೇದು ಅಂತ ಅಂದರೆ ನೀವು ಏನು ಬೇಕಾದ್ರೂ ಗೆಸ್ ಮಾಡ್ಬೋದು. ಯಾರೋ ಒಬ್ರು ಪುಣ್ಯಾತ್ಮರು ಆ ಇಂಡಸ್ ವ್ಯಾಲಿ ಸ್ಕ್ರಿಪ್ಟನ್ನು ನಾನು ಡಿಸೈಫರ್ ಮಾಡ್ತೀನಿ ಅಂತ ಹೋಗಿ ಇದು ತಮಿಳು ಅಂತ ಒಬ್ಬರು ಇಲ್ಲಿ ತಮಿಳ್ನಾಡಲ್ಲಿ ಒಬ್ಬರು ಸ್ಕಾಲರು, ಮಹಾದೇವನ್ ಅನಿಸುತ್ತೆ, ಇದು ತಮಿಳೇ, ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಮೊದಲು ತಮಿಳ್ನವರು ಈ ಯಾವುದೋ ಹರಪ್ಪನ್ ಸಿವಿಲೈಸೇಷನ್ ತಮಿಳ್ ಸಿವಿಲೈಸೇಷನ್ ಅಂತೆಲ್ಲ ಬರೆದು ಹಾಸ್ಯಾಸ್ಪದವಾಗಿ ಏನೇನೋ ಆಗಿದೆ ಅಲ್ಲಿ. ಸೊ ತುಂಬ ಜಿದ್ದಾಜಿದ್ದಿ ಇದೆ. ಮುಖ್ಯವಾಗಿ ಈ 100 ವರ್ಷದಲ್ಲಿ ಅಲ್ಲಾಗಿರೋ ಕೆಲಸ ಇದೆಯಲ್ಲ, ಹರಪ್ಪ ಮತ್ತು ಮೊಹೆಂಜೋದಾರೋ ಎರಡೂ ಪಾಕಿಸ್ತಾನಲ್ಲಿದೆ. ಅದು ಆ ಇಡೀ ಸಿಂಧೂ ಸರಸ್ವತಿ ನಾಗರಿಕತೆಯ ಅತ್ಯಂತ ಸಣ್ಣ ಪ್ರದೇಶ ಅಂತ ಗೊತ್ತಾಗಿದೆ. ಅತ್ಯಂತ ದೊಡ್ಡ ಪ್ರದೇಶ ಯಾವುದು ಅಂತಂದರೆ ಹರಿಯಾಣ, ಕುರುಕ್ಷೇತ್ರ ಇದೆಯಲ್ಲ, ಅದರ ಹತ್ರ ಇರುವಂತಹ ರಾಕಿ ಗಡಿ ಅಂತ. ದಟ್ ಈಸ್ ದ ಲಾರ್ಜೆಸ್ಟ್ ಸೈಟ್ ಆಫ್ ಸಿಂಧೂ ಸರಸ್ವತಿ ಸಿವಿಲೈಸೇಷನ್ ಅಂತ ಗೊತ್ತಾಗಿದೆ. ಅಲ್ಲಿ ಉತ್ಖನನಗಳು ನಡೀತು. 2019ನಲ್ಲಿ ನೀರಜ್ ರಾಯ್ ಅಂತ ಅವರು ಮತ್ತು ಅವರ ಟೀಮು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಆಯಾಮಗಳನ್ನು ಹಿಡಿದು ಆ ಉತ್ಖನನಗಳು ಏನೇನು ಸಿಕ್ಕಿದೆ ರಾಕಿ ಗಡಿಲಿ ಅದನ್ನು ತೆಗೆದು ಅವರು ಒಂದು ಪ್ರೂವ್ ಮಾಡ್ತಾರೆ. ಬ್ಯಾಕ್ಟ್ರಿಯಾ ಅಥವಾ ಇರಾನ್ ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶದ ಕೆಲವು ಭಾಗ, ಗುಜರಾತು, ಇಷ್ಟದಕ್ಕೂ ಈ ಸಿಕ್ಕಾಪಟ್ಟೆ ದೊಡ್ಡ ಭೂಭಾಗ ಇದೆಲ್ಲ. ಇದಿಷ್ಟು ದೇವರ್ ಕಂಟಿನ್ಯೂಸ್ಲಿ ಇನ್ಹ್ಯಾಬಿಟೆಡ್ ಬೈ ದ ಮೆಂಬರ್ಸ್ ಆಫ್ ದ ಸೇಮ್ ಯೂನಿಫೈಡ್ ಸಿವಿಲೈಸೇಷನ್, ವಿಚ್ ಇಸ್ ನನ್ ಅದರ್ ದ್ಯಾನ್ ದ ವೇದಿಕ್ ಸಿವಿಲೈಸೇಷನ್ ಅಂತ. ಇದು ಜೆನೆಟಿಕ್ಸ್ ಎವಿಡೆನ್ಸಿಂದ, ಆರ್ಕಿಯಾಲಜಿಕಲ್ ಎವಿಡೆನ್ಸಿಂದ, ಇನ್ನು ಬೇರೆ ಬೇರೆ ಎವಿಡೆನ್ಸಿಂದ, ಕಾರ್ಬನ್ ಡೇಟಿಂಗ್, ಇದನ್ನೆಲ್ಲ ಯೂಸ್ ಮಾಡಿ ಈ ನಿಶ್ಚಯಕ್ಕೆ ಅವರು 2019ರಲ್ಲಿ ಬರ್ತಾರೆ. ಇವತ್ತಿಗೂ ಕೂಡ ಮುಖ್ಯವಾದ ಈ ಸಿಂಧೂ ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟ ಸೈಟ್ಸ್ ಏನೇನಿದೆ, ಅಫ್ಕೋರ್ಸ್ ಹರಪ್ಪ ಮೊಹೆಂಜೋದಾರೋ ಇದೆ, ನಾನು ಈಗಲೇ ಹೇಳಿದ್ನಲ್ಲ ರಾಖಿ ಗಡಿ ಇದೆ,
ಲೋಥಾಲ್ ಅಂತ ಇದೆ. ಆಮೇಲೆ ಮೆಹರ್ಗಢ್ ಅಂತಿದೆ. ಆ ಮೆಹರ್ಗಢ್ ಇರೋದು ಬಲೋಚಿಸ್ತಾನಲ್ಲಿ. ಬಲೋಚಿಸ್ತಾನಲ್ಲಿ ಈಗಲೂ ಕೂಡ ಎಲ್ಲರೂ ಮುಸಲ್ಮಾನರಲ್ಲ, ಅಲ್ಲಿ ಎಲ್ಲರೂ ಮುಸಲ್ಮಾನರಲ್ಲ. ಅಗ್ನಿ ಆರಾಧಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಲೋಚಿಸ್ತಾನದಲ್ಲಿದ್ದಾರೆ. ಸರಿನಾ? ಆಮೇಲೆ ಧೋಲಾವೀರ ಅಲ್ಲಿ, ಆಮೇಲೆ ಕಾಳಿಬಂಗನ್ನು, ತಕ್ಷಶಿಲಾ, ಉತ್ತರ ಪ್ರದೇಶದಲ್ಲಿ ಮಂಡಿ ಅಂತಿದೆ, ಅದು ಡೆಲ್ಲಿಗೆ ಒಂದು 200 ಕಿಲೋಮೀಟರ್ ಆಸ್ಪಾಸಲ್ಲಿದೆ. ಸೊ ಇವೆಲ್ಲ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆಯ ಮುಖ್ಯವಾದ ಸೈಟ್ಸ್ ಅಂತ ನಮಗೆ ಗೊತ್ತಾಗುತ್ತೆ. ಕೆಲವರು ಹೇಳೋ ಹಾಗೆ ಈ ಸಿಂಧೂ ಸರಸ್ವತಿ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಾಗರಿಕತೆ ವೇದಕಾಲಕ್ಕಿಂತ ಪ್ರಾಚೀನವಾಗಿದ್ದ ಪಕ್ಷದಲ್ಲೇ ನಮಗೆ ಬರೋ ಕನ್ಕ್ಲೂಷನ್ ಭಾಳ ಕ್ಲಿಯರ್ ಆಗಿದೆ. ಈ ವೇದ ಸಂಸ್ಕೃತಿಗೆ ಅದರ ಪೂರ್ವ ರೂಪನೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ಮೌರ್ಯನ್ ಎಂಪೈರ್ ಮಧ್ಯದ ಸಮಯವನ್ನ ಏನ್ ವೇದಿಕ್ ಏಜ್ ಅಂತ ಕರಿತೀವಿ, ಇದನ್ನ ಪ್ರೀ ವೇದಿಕ್ ಏಜ್ ಅಂತ ಕರಿಬಹುದು, ಅಥವಾ ವೇದಿಕ್ ಏಜ್ maybe began with ಇನ್ ಕೇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ predates Vedic civilization. ಅವಾಗ ವೇದಿಕ್ ಸಿವಿಲೈಸೇಷನ್ ಇಸ್ ಅನ್ ಔಟ್ ಗ್ರೋತ್ ಆರ್ ಎವಲ್ಯೂಷನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ. ಆದರೆ ಇದು ಕೂಡ ಕೆಲವುದು ಇಲ್ಲಿ ನೋಡಿ, ಹೇಳಿದ್ನಲ್ಲ ನಿಮಗೆ, ಪ್ರತೀಕಗಳು ಸಿಕ್ಕಿದೆ, ಪ್ರತಿಮೆಗಳು ಇವೆಲ್ಲ ಸಿಕ್ಕಿದೆ, ಪೇಂಟಿಂಗ್ ಎಲ್ಲ ಸಿಕ್ಕಿದೆ ಅಂತ. ಅಷ್ಟು ಮಾತ್ರ ಅಲ್ಲದೆ ನಂದಿ ಹೇಳಿದೆ, ಶಿವನ ವಾಹನ, ತ್ರಿಶೂಲ ಹೇಳಿದೆ, ಸ್ನಾನದ ಕುಂಡಗಳು. ಇವತ್ತು ಉತ್ತರ ಭಾರತದಲ್ಲಿ ನೀವು ಯಾವುದು ವೇದಭೂಮಿ, ಬ್ರಹ್ಮಾವರ್ತ ಇವೆಲ್ಲ ಕರಿತೀವಲ್ಲ, ಉತ್ತರ ಭಾರತದಲ್ಲಿ ಅಯೋಧ್ಯೆಯಿಂದ ನಿಮಗೆ ಒಂದು 200 ಕಿಲೋಮೀಟರ್ 220 ಕಿಲೋಮೀಟರ್ಗೆ ಹೋದರೆ ಅಲ್ಲಿ ಚಕ್ರತೀರ್ಥ ಇದೆ, ಸ್ನಾನದ ಕುಂಡಗಳವೆಲ್ಲ ವೇದ ಕಾಲದಿಂದ ಇದೆ. ವ್ಯಾಸರು ಇಲ್ಲೇ ಬಂದು ತಪಸ್ ಮಾಡಿ ಸ್ನಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವು ಕುರುಕ್ಷೇತ್ರದಲ್ಲಿ ನೋಡುವಂತ ಕುಂಡ ಕೂಡ ದುರ್ಯೋಧನ ಅಲ್ಲೇ ಔತ್ಕೊಂಡಿದ್ದ ಅಂತ ಬರುತ್ತೆ ಅದು ಯುದ್ಧದ ನಂತರ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಆರ್ಯನ್ ಇನ್ವೇಷನ್ ಥಿಯರಿಗೆ ಇಲ್ಲಿಗೆ ನಾವು ಲಿಂಕ್ ಬರೋಣ. ಆರಂಭ ಕಾಲದಲ್ಲಿ ಈ ಆರ್ಯರ ಆಕ್ರಮಣ ಬೇಸಿಕಲಿ ಹೊರಗಿನಿಂದ ಬಂದರು ಅಂತ 4-5 ಥಿಯರಿ ಇದೆ. ಎಲ್ಲಿಂದ ಈ ಸೋಕಾಲ್ಡ್ ಆರ್ಯರು ಭಾರತವನ್ನು ಆಕ್ರಮಣ ಮಾಡೋದಂತ. ಒಂದು ಥಿಯರಿ ಪ್ರಕಾರ ಸದರ್ನ್ ಯುರೋಪಿಂದ ಬಂದರು ಅಂತ, ಒಂದು ಬ್ಲಾಂಡ್ ಹೇರ್ಡ್ ವೈಟ್ ಸ್ಕಿನ್ ಆರ್ಯನ್ಸ್ ಕುದುರೆ ಹಾಕೊಂಡು ಬಂದರು ಅಂತ ಒಂದು ಥಿಯರಿ ಪ್ರಕಾರ. ಇನ್ನೊಂದು ಥಿಯರಿ ಪ್ರಕಾರ ಇಲ್ಲಿ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾ ಖಂಡದಿಂದ ಆ ಸ್ಟೆಪಿ ಮೌಂಟನ್ಸನ್ನು ಇಳ್ಕೊಂಡು ದೊಡ್ಡ ಸೈನ್ಯ ತಗೊಂಡು ಕುದುರೆ ಮೇಲೆ ಬಂದು ಇಲ್ಲಿ ಆಕ್ರಮಣ ಮಾಡಿದ್ರು ಅಂತ. ಇದು ಇನ್ನೊಂದು ಥಿಯರಿ. ಈ ಎರಡಕ್ಕೂ ಹೆಚ್ಚು ಕಡಿಮೆ ಇರುವಂತಹ ಡೇಟು 1500 BCE, ಆ ವರ್ಷ 1500 BCE, ಕ್ರಿಸ್ತಪೂರ್ವ. ಇದು ಯಾಕೆ ಗೊತ್ತಾ? ಈ ಡೇಟ್ ಹೇಳೋದಕ್ಕೆ ಯಾವ ಸೈಂಟಿಫಿಕ್ ಆಧಾರನೂ ಇಲ್ಲ. ಇದು ಒಂದು ರ್ಯಾಂಡಮ್ ಡೇಟ್. ಬಹಳ ಸರ್ಕಸ್ ಮಾಡಿದ್ದಾರೆ. ಯಾಕೆ ಇದೇ ಕಾಲಘಟ್ಟಲ್ಲೇ 1500 BCE ಯಾತಕ್ಕೆ ಬಂದರು ಆರ್ಯರು ಅಂತ ಮಾಡೋದಕ್ಕೆ ಬಹಳ ಸರ್ಕಸ್ ಮಾಡಿದ್ದಾರೆ. ಅದು ಅವ್ರ ಕಾಲದಲ್ಲೇ ಅದು ವಿಫಲ ಆಗಿತ್ತು ಅಂತ ಇಟ್ಕೊಳ್ಳಿ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಲಾಜಿಕ್ ಕೊಡೋಕ್ಕೆ, ಈ 1500 ವರ್ಷದ ಲಾಜಿಕ್ಕು ಎಲ್ಲಿಂದ ಬರುತ್ತೆ ಅಂತಂದರೆ ಬೈಬಲಿಂದ. ಬೈಬಲ್ ಪ್ರಕಾರ ಅವರ ಗಾಡ್ ಅಂತ ಇದ್ದಾರಲ್ಲ, ಅವನು ಹೀಸ್ ಎ ಜೆಲಸ್ ಮೇಲ್ ಗಾಡ್. ಅಲ್ಲಿ ದೇವಿಗಳಿಗೆ ಆಸ್ಪದ ಇಲ್ಲ, ಇಸ್ಲಾಂನಲ್ಲೂ ಇಲ್ಲ, ಕ್ರೈಸ್ತ ಮತದಲ್ಲೂ ಇಲ್ಲ. ಸೊ ಆ ಕ್ರಿಶ್ಚಿಯನ್ ಗಾಡ್ ಏನಿದ್ದಾನೆ, ಒಂದೇ ವಾರದಲ್ಲಿ ಇಡೀ ಪ್ರಪಂಚನ ನಿರ್ಮಾಣ ಮಾಡ್ತಾನೆ. ಅದು ಯಾವ್ಯಾವ ದಿವಸ, ಯಾವ್ದ್ಯಾವುದು ಸಂಡೇ ಟು ಸಂಡೇ, ಯಾವ್ಯಾವ ದಿವಸ ಯಾವ್ದ್ಯಾವುದು ಏನೇನೆಲ್ಲ ನಿರ್ಮಾಣ ಮಾಡ್ದ, ಜಲಚರಗಳು, ಭೂಮಿ, ಈ ಥರ ಎಲ್ಲ ಬರುತ್ತೆ. ಒಂದು 7 ದಿನದ ಕತೆ ಇದೆ. ಆ ಭೂಮಿ ನಿರ್ಮಾಣ ಮಾಡಿದ ಡೇಟ್ ಕೊಡ್ತಾರೆ, 4004ನೇ ವರ್ಷ ಅಂತ, 4004 BCE ಈ ಬೈಬಲ್ದು. ಇಲ್ಲಿ ಬಂದಾಗ ಕಲೋನಿಯಲ್ ಬ್ರಿಟಿಷು ಇಲ್ಲೆಲ್ಲ ಉತ್ಖನನ ಇವೆಲ್ಲ ಮಾಡಿದ್ರೆ, ವಾಟ್ ದೇ ರಿಯಲೈಸ್, ಅವ್ರ ಮನಸ್ಸಲ್ಲಿ ಏನು ಅಂತಂದರೆ, ಇಂಡಿಯನ್ಸ್, ಹಿಂದೂಸ್ ಆರ್ ಆಲ್ ಬ್ಯಾಕ್ವರ್ಡ್, ರಿಗ್ರೆಸಿವ್, ಇವ್ರಿಗೆ ಸಂಸ್ಕೃತಿ ಇಲ್ಲ, ಕಲ್ಚರ್ ಇಲ್ಲ, ಊಟ ಮಾಡೋಕ್ಕೆ ಬರಲ್ಲ, ಈ ಥರ ಒಂದು ಯಾಕಂದರೆ ಅವ್ರು ಇಲ್ಲಿ ಬಂದಿದ್ದು ಆಕ್ರಮಣಕಾರರಾಗಿ ಬಂದಿಲ್ಲ ನೋಡಿದಾಗ, ನಮ್ಮ ಸಂಸ್ಕೃತಿ ನೋಡಿದಾಗ ನಿಬ್ಬೆರಗಾಗೋದ್ರು ಅವರು. ನಮಗಿನ್ನ ಚೆನ್ನಾಗಿರೋದು ಇಲ್ಲಿ ಹೆಂಗಿರೋ ಆಗುತ್ತೆ ಅಂತ. ಹಾಗಾಗಿ ಈ ಥರ ಎಲ್ಲ ಸರ್ಕಸ್ ಮಾಡಿದ್ರು. ಜೊತೆಗೆ ಆ ಬೈಬಲ್ದು ಇತ್ತಲ್ಲ, ಸೊ 4004ನೇ ಇಸ್ವಿಗಿಂತ ಮುಂಚೆ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಅಂತ. ಹಾಗಾಗಿ ಇದೊಂದು ರ್ಯಾಂಡಮ್ ಡೇಟ್ ಕೊಟ್ಟರು,
1500 BC ಅಂತ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅಂತ, ಆ, ಇಂಥವ್ರ ಹೆಸರು ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು, ದುರ್ದೈವ ಗೊತ್ತಿಲ್ಲ. ಆ, ಕಳೆದ ಶತಮಾನದ ಭಾರತದ ಅಗ್ರಪಂಕ್ತಿಗೆ ಸೇರುವಂತಹ ಇತಿಹಾಸ ವಿದ್ವಾಂಸರು. ಅವರ ಭಾರತೀಯ ಸಂಸ್ಕೃತಿ ಅಂತ ಪುಟ್ಟು ಬುಕ್ಕಿದೆ, 220 ಅಷ್ಟೇ, ಕನ್ನಡದಲ್ಲೇ ಇದೆ, 220 ಪೇಜೇನೋ ಅಷ್ಟೇ ಇರೋದು. ಅದರಲ್ಲಿ ಪೂರ್ತಿ ಡಿಸ್ಕಸ್ ಮಾಡ್ತಾರೆ. ಅದನ್ನು ಹೊರತಾಗಿ ಅವರು ಬೇರೆ ಬೇರೆ ಪುರಾತತ್ವ ಶೋಧನೆ ಅಂತ ಅದರ ಮೊದಲನೇ ಚಾಪ್ಟರಲ್ಲಿ ತುಂಬ ದೀರ್ಘವಾಗಿ ಮಾಡಿದ್ದಾರೆ. ಯಾರ್ಯಾರ ಆಕ್ರಮಣ ಇದೆಲ್ಲ ಸುಳ್ಳು ಅಂತ. ಕ್ಲಾಸಲ್ಲೂ ಅವ್ರ ಸ್ಟೂಡೆಂಟ್ಸಿಗೆ ಪಾಠ ಇದನ್ನೇ ಹೇಳ್ತಾಯಿದ್ರು. ನಿಮಗೆ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನೀವು ಆರ್ಯರ ಆಕ್ರಮಣ ಇತ್ತು ಅಂತ ನೀವು ಬರೀರಿ, ಆದರೆ ಸತ್ಯ ಅದಕ್ಕೆ ತದ್ವಿರುದ್ಧ ಅಂತ ಓಪನ್ ಆಗಿ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಕೆರಿಯರ್ ಎಲ್ಲ ಡ್ಯಾಮೇಜ್ ಆಯಿತು, ಅದು ಬೇರೆ ವಿಷಯ. ಶ್ರೀಕಂಠ ಶಾಸ್ತ್ರಿಗಳು ಅವರು ಅನೇಕ ಕಡೆ ಹೇಳೋ ಹಾಗೆ ಭಾಳ ಸಿಂಪಲ್ ಆಗಿದೆ ನೋಡಿ. ಅವರು ಯುರೋಪಿಂದಾರ ಬರಲಿ, ಆರ್ಯರು ಆಕ್ರಮಣ ಯುರೋಪಿಂದಾರು ಬಂದಿರಬಹುದು, ಬಂದಿದ್ದರೆ ಒಂದು ಪಕ್ಷದಲ್ಲಿ, ಇಲ್ಲ ಅಂದರೆ ಮಧ್ಯ ಏಷ್ಯಾ ಭಾಗದಿಂದಾರು ಬಂದಿರಬಹುದು. ಬಂದಿದ್ದರೆ ಒಂದು ಪ್ರಶ್ನೆ ಬರುತ್ತೆ, ಹಲವಾರು ಪ್ರಶ್ನೆಗಳ ಪೈಕಿ ಮುಖ್ಯವಾದ ಪ್ರಶ್ನೆ, ಅವರು ಇಲ್ಲಿ ಬಂದ ತಕ್ಷಣ ಸಡನ್ನಾಗಿ ಅವ್ರಿಗೆ ಸಂಸ್ಕೃತ ಭಾಷೆಯನ್ನು ಹುಟ್ಟಾಕಬೇಕು ಅಂತ ಬಂದ್ಬಿಡ್ತಾ ಯೋಚನೆ. ಸಡನ್ನಾಗಿ ಯಜ್ಞಗಳ ವೇದಿಗಳನ್ನು, ಯಜ್ಞ ಯಾಗ, ಈ ವೈದಿಕ ಸಂಸ್ಕೃತಿನ ಓವರ್ ನೈಟ್ ಇಲ್ಲೇ ಭಾರತ ಭೂಮಿಯಲ್ಲೇ ನಾವು ಸೃಷ್ಟಿ ಮಾಡಬೇಕು ಅಂತ ಕನಸು ಬಿದ್ದಿತ್ತಾ ಇದು? ಇಲ್ಲೇ ಪ್ರೇರಣೆ ಬಂತ ಅವ್ರಿಗೆ? ಅಲ್ಲಿ ಅವರ ಮೂಲ ವಾಸಸ್ಥಾನದಲ್ಲಿ ಇದರ ಒಂದೇ ಒಂದು ಕುರುಹು ಯಾಕೆ ಸಿಕ್ಕಿಲ್ಲ ಅಲ್ವಾ? ತಾನೇ? ಇಲ್ಲೇ ಹೆಂಗೆ ಬರಕ್ಕೆ ಸಾಧ್ಯ? ಒಂದು. ಆಮೇಲೆ ಇನ್ನು ಸೆಂಟ್ರಲ್ ಏಷ್ಯಾ ಪಕ್ಕದಲ್ಲೇ ಇದೆ ಭಾರತಕ್ಕೆ, ಏನೂ ಸಿಕ್ಕಿಲ್ವಲ್ಲ ಅಲ್ಲಿ. ಆನ್ ದ ಕಾಂಟ್ರರಿ, ನಿಮಗೆ ಅಜರ್ಬೈಜಾನ್ ಅಂತ ಇವತ್ತು ಕರೀತಾರಲ್ಲ, ಅಲ್ಲಿ ಅಗ್ನಿ ದೇವಸ್ಥಾನ, ಜ್ವಾಲಾಜಿ ದೇವಸ್ಥಾನ ಅಂತ ಸಿಕ್ಕಿದೆ. 7 ಕಡೆಯಿಂದ ದೇವಸ್ಥಾನದ ಗರ್ಭಗುಡಿಯಲ್ಲಿ 7 ಕಡೆಯಿಂದ ಅಗ್ನಿಯ ಒಂದು ಫ್ಲೇಮ್ಸ್ ಇದೆಯಲ್ಲ, ಅದು ಉರಿತಾ ಇರುತ್ತೆ, 24 hours ಉರಿಯುತ್ತೆ. ಆ 7 ಅನ್ನೋ ನಂಬರ್ಗೆ ಒಂದು ವಿಶೇಷತೆ ಇದೆ. ಏನು ಅಂತಂದರೆ, ಅಗ್ನಿಗೆ 7 ನಾಲಿಗೆ ಇದೆ ಅಂತ, ಸಪ್ತಜಿಹ್ವಾ ಅಂತ ಕರೀತಾರೆ. ಜಿಹ್ವಾ ಅಂದರೆ ನಾಲಿಗೆ, ಸಪ್ತ ಅಂದರೆ 7, ಕಾಳಿ, ಕರಾಳಿ, ಮನೋಜವ, ವಿಸ್ಫುಲಿಂಗ ಅಂತ ಈ ಥರ 7 ನಾಲಿಗೆ. 7 ನಾಲಿಗೆ ಅಂತಂದರೆ 7 ಜ್ವಾಲೆಗಳು ಅಂತ. ಅದಕ್ಕೋಸ್ಕರ ಅದು ಅಗ್ನಿಕ್ಷೇತ್ರ ಆಯಿತು. ಅಲ್ಲಿರೋ ಬಾಕು, ಅಜರ್ಬೈಜಾನಲ್ಲಿ ಬಾಕು ಅಂತ ಊರಿದೆ, ಅಲ್ಲಿರೋ ಒಂದು ಈ ಜ್ವಾಲಾಜಿ ದೇವಸ್ಥಾನಕ್ಕೂ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗಡ ಅಂತ ಒಂದು ಊರಿದೆ, ಗೊತ್ತೇ ಇರುತ್ತೆ. ಅಲ್ಲಿ ಜ್ವಾಲಾಮುಖಿ ದೇವಿ ದೇವಸ್ಥಾನ ಇದೆ, ಅದು ಒಂದು ಶಕ್ತಿಪೀಠ. ಅದಕ್ಕೂ ಇದಕ್ಕೂ 2 ಶಾಕ್ತ ಕ್ಷೇತ್ರಗಳು ಅಂತ ಅಲ್ಲಿಂದ ಇಲ್ಲಿಗೆ ತೀರ್ಥಯಾತ್ರೆ ಮಾಡ್ತಾ ಇದ್ದಿದ್ದು ಒಂದು ಪರಂಪರೆ ಇತ್ತು. ಸೊ ಇನ್ ಕೇಸ್ ಏನಾರು ಮೈಗ್ರೇಷನ್ ಆಗಿದ್ದರೆ, ಆಕ್ರಮಣ ಆಗಿದ್ದರೆ, ಅದು ಭಾರತದ ಒಳಗಿಂದ ಹೊರಗೋಗಿದೆ ಹೊರತು ಹೊರಗಿಂದ ಒಳಗೆ ಬಂದಿಲ್ಲ. ಎಸ್ಪೆಷಲಿ ವೈದಿಕ ಸಂಸ್ಕೃತಿಯ ಪರಂಪರೆ ಎಲ್ಲ ನೀವು ಹೇಳಿದ ಮೇಲೆ ಹೌದಲ್ವಾ, ಇಟ್ ಮೇಕ್ ಸೆನ್ಸ್ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲಿ ಸಿಗಬೇಕಿತ್ತಲ್ಲ ನಮಗೆ ಒಂದು ಕುರು. ಅಲ್ಲಿ ನಿಮಗೆ ಸಂಸ್ಕೃತದ ಒಂಚೂರು ಗಂಧ ಗಾಳಿ ನಿಮಗೆ ಯಾವುದೂ ಇಲ್ವಲ್ಲ, ಯಾವ ಭಾಷೆಯಲ್ಲೂ. ಕರೆಕ್ಟ್. ನಮ್ಮ ಇಡೀ ವಾಂಗ್ಮಯದಲ್ಲಿ ಸಂಸ್ಕೃತ ಮತ್ತು ಭಾರತೀಯ ಭಾಷೆಗಳ ಇಡೀ ವಾಂಗ್ಮಯ ತಗೊಂಡ್ರೆ, ಬರೀ ಸಂಸ್ಕೃತ ವಾಂಗ್ಮಯನೇ ತಗೊಳ್ಳಿ, ವೇದಗಳ ಹೊರತುಪಡಿಸಿ 4 ವೇದಗಳ ಹೊರತುಪಡಿಸಿದ್ರೆ ಧರ್ಮಶಾಸ್ತ್ರ, ಪುರಾಣ, ಇತಿಹಾಸ, ನಮ್ಮಲ್ಲಿ ಇತಿಹಾಸ ಅಂದರೆ ರಾಮಾಯಣ ಮಹಾಭಾರತನ ಇತಿಹಾಸ ಅಂತಾರೆ, ಇತಿಹಾಸ, ಕಾವ್ಯ, ಇದಿಷ್ಟು ಒಟ್ಟಿಗೆ ಬೇರೆ ಬೇರೆ ಶಾಸ್ತ್ರಗಳು, ತಂತ್ರಶಾಸ್ತ್ರ, ಯೋಗ, ಬೇರೆ ಬೇರೆ ಇದಿಷ್ಟು ಒಟ್ಟು ವಾಂಗ್ಮಯ ತಗೊಂಡು ಪ್ರಿಂಟೌಟ್ ತೆಗೆದರೆ ನಿಮಗೆ ಮಿನಿಮಮ್ ಅಂದರೂ 80 ರಿಂದ 85 ಲಕ್ಷ ಪೇಜಷ್ಟು A4 ಸೈಜಲ್ಲಿ ಸಿಗುತ್ತೆ. ಅಷ್ಟು ವಾಂಗ್ಮಯ ರಾಶಿ ಇದೆ. ಆ ಇಡೀ ರಾಶಿಯಲ್ಲಿ ಒಂದೇ ಒಂದು ಕಡೆನೂ ಆರ್ಯ ಅನ್ನೋ ಪದಕ್ಕೆ ಜನಾಂಗೀಯ ಅರ್ಥ ಇಲ್ಲ, ಅಥವಾ ಅವರು ಆಕ್ರಮಕಾರಿಗಳು ಅನ್ನೋ ಯಾವ ಅರ್ಥದಲ್ಲೂ ಈ ಪದ ಬಳಕೆ ಆಗಿಲ್ಲ. ಸರಿ, ಆರ್ಯನ್ ಡ್ರಾವಿಡಿಯನ್ ಥಿಯರಿಗೆ ಒಂದು ಕನ್ಕ್ಲೂಷನ್ ಕೊಡಬೇಕಂದ್ರೆ, ಆಫ್ ಕೋರ್ಸ್ ಆಸ್ ಯು ಸೆಡ್ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಆ್ಯಂಡ್ ಕರೆಕ್ಟ್ ಎಕ್ಸಾಕ್ಟ್ ಇಸ್ವಿ ಅಥವಾ ಹೀಗೆ ಆಯಿತು ಅಂತ ಹೇಳೋದು ತುಂಬ ಕಷ್ಟ. ಮೇ ಬಿ ಪ್ರಾಬಬಲ್ ಥಿಯರೀಸ್ನಷ್ಟೇ ಕೊಡಬಹುದು. ಆದರೆ ನೀವು ಹೇಳಿದ ಹಾಗೆ ಈ ಎಲ್ಲಕ್ಕೂ ಹಳೆಯದ್ದಾದದ್ದು ನಮ್ಮ ಸನಾತನ ಧರ್ಮ ಅಂತ ತಗೊಂಡಾಗ, ನಮ್ಮ ಧರ್ಮದಲ್ಲಿ ಪ್ರಚಲಿತವಾದಂಥ ಒಬ್ಬರ ಹೆಸರು ಶಂಕರಾಚಾರ್ಯರು. ಇವರು ಸರ್ವಜ್ಞ ಪೀಠಕ್ಕೆ
ಅಲ್ಲಿ ಹೋಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಆ ಪೀಠ ಟು ಅಟೈನ್ ಆ ಒಂದು ಪೀಠ ಏನೇನು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ದಕ್ಷಿಣದಿಂದ ದ ಬಿಲೀಫ್ ಇಸ್ ದಟ್ ನಮ್ಮ ಆಚಾರ್ಯ ತ್ರಯರು ದೇವ್ ಅಟೈನ್ಡ್ ಈ ಸರ್ವಜ್ಞ ಪೀಠದ ಹೈಯೆಸ್ಟ್ ಪೊಸಿಷನ್ ಅಂತ. ಎಲ್ಲಿಂದ ಬಂದಿದ್ದು ನೀನು ಅಂತ ಕೇಳಿದಾಗ ನಾನು ದ್ರವಿಡ ಶಿಶು, ನೀನ್ ಯಾರು ಎಲ್ಲಿಂದ ಬಂದಿದ್ದು ಅಂತ ಕೇಳಿದಾಗ ನಾನು ದ್ರವಿಡ ಶಿಶು ಅನ್ನೋ ಉಲ್ಲೇಖವನ್ನ ಅವ್ರು ಮಾಡ್ತಾರೆ ಅಂತ. ಹಾಗೂ ಇದೇ ಪದದ ಬಳಕೆ ಇವರು ರಚನೆ ಮಾಡಿದಂಥ ಸೌಂದರ್ಯ ಲಹರಿಯಲ್ಲಿ ಕೂಡ ನಾವು ನೋಡ್ತೀವಿ. ಈ ದ್ರವಿಡಾನೇ ದ್ರವಿಡ ಆಗಿರಬಹುದಾ ಅನ್ನೋದು ನಂಬರ್ 1. ಅಂಡ್ ಶಂಕರಾಚಾರ್ಯರ ತಾಯಿ ಹೆಸರು ಆರ್ಯಾಂಬ. ಇಲ್ಲಿ ದ್ರವಿಡ ಅಥವಾ ದ್ರವಿಡಾನೂ ಇದೆ, ಆರ್ಯಾನೂ ಇದೆ. ಸೊ ಸಂಹೌ ಈ ಥಿಯರಿ ಎಲ್ಲ ಅವಾಗಿಂದನೂ ಇತ್ತ ಅಂತ. ಯಾಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ರೀಸೆಂಟ್ ಒನ್. ಇವಾಗ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದಿರಬಹುದು, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಹಿಟ್ಲರ್ ಕಾಲ್ಡ್ ಆರ್ಯನ್ಸ್ ಆಸ್ ದ ಮಾಸ್ಟರ್ ರೇಸ್. ಸೊ ಈ ಡಿಸ್ಕಷನ್ ಯಾವತ್ತಿಂದಲೂ ಇದೆ, ಅವಾಗ್ಲೂ ಇತ್ತು ಅಂತ. ಅಂದ್ರೆ ದ್ರವಿಡ, ತ್ರವಿಡ, ಆರ್ಯಾಂಬ ಅಲ್ಲೂ ನೋಡ್ತೀವಿ, ಇವತ್ತಿಗೂ ಕಂಟಿನ್ಯೂ ಆಗ್ತಿದೆ. ಇದ್ರ ಬಗ್ಗೆ ವಾಟ್ ಆರ್ ಯೋರ್ ಥಾಟ್ಸ್? ಇದು ವಸ್ತುತಃ ಬಹಳ ಒಳ್ಳೆ ಪ್ರಶ್ನೆ. ಮೊದಲು ಭಾರತ ವರ್ಷ ಅನ್ನೋದು ಇಟ್ಕೊಳ್ಳೋಣ, ಅಲ್ಲಿಂದ ಬರೋಣ, ಆರ್ಯ ದ್ರಾವಿಡ ಇದಕ್ಕೆಲ್ಲ ಬರೋಣ. ಭಾರತ ವರ್ಷ ಅಂದ್ರೆ ಭಾರತ ಅನ್ನೋ ಪದದಲ್ಲಿ ಭಾ ಅಂತ ಒಂದು ಧಾತು ಇದೆ. ಭಾ ಅಂದ್ರೆ ಬೆಳಕು, ಲೈಟ್, ಸೂರ್ಯ ಅಂತನೂ ಇಟ್ಕೋಬಹುದು ಒಂದರ್ಥದಲ್ಲಿ. ಅಂದ್ರೆ ಯಾವ ದೇಶದಲ್ಲಿ ಆಧ್ಯಾತ್ಮಿಕ ಬೆಳಕಿದೆಯೋ ಅದು ಭಾರತ ಅಂತ. ಇನ್ನು ಭಾರತ ವರ್ಷ ಅಂತ ನೀವು ತಗೊಂಡ್ರೆ ಅದು ಕಾಲವಾಚಕನೂ ಹೌದು, ದೇಶವಾಚಕನೂ ಹೌದು. ಕಾಲವಾಚಕ ಅಂತಂದ್ರೆ ವರ್ಷ ಇದೆಯಲ್ಲ, ಭಾರತ ವರ್ಷದಲ್ಲಿ ವರ್ಷ ಇರೋದು ವರ್ಷ ಋತು. ಯಾವ ದೇಶದಲ್ಲಿ ವರ್ಷ ಋತು ಇದೆ ಅದು ಸೊ ಕಾಲವಾಚಕನೂ ಆಗುತ್ತೆ ನಿಮಗೆ. ದೇಶವಾಚಕ ಅಂದ್ರೆ ಭಾರತ ವರ್ಷ ಅನ್ನೋ ಭೂಭಾಗ. ಇನ್ಯಾವ ದೇಶದಲ್ಲೂ ಇನ್ಯಾವ ದೇಶದ ಹೆಸರಲ್ಲೂ ಇದು ಸಿಗಲ್ಲ ನಿಮಗೆ ಈ ಫೀಚರ್ಸ್. ಈ ಥರ ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ನಮ್ಮ ಹಿರಿಮೆಯನ್ನು ನೋಡೋಕ್ಕೆ. ಈ ಭಾರತ ವರ್ಷ ಅನ್ನೋ ಭಾಗವನ್ನು ನಾವು ಎರಡು ರೀತಿಯಾಗಿ ಹಳೆ ಕಾಲದಲ್ಲಿ, ಅಂದರೆ ನೀವು ಆರ್ಯರು ಇದೆಲ್ಲ ಹೇಳ್ತೀರಲ್ಲ, ಆ ಕಾಲದಲ್ಲಿ ಅನೇಕ ಶತಮಾನಗಳು ಅಥವಾ ಸಹಸ್ರಮಾನಗಳ ತನಕ ಎರಡು ಪ್ರಚಲಿತವಾದ ಹೆಸರು, ಡಿವಿಷನ್, ಭಾರತ ವರ್ಷದ ಎರಡು ಮುಖ್ಯವಾದ ಡಿವಿಷನ್ ಏನು ಅಂತಂದರೆ, ಒಂದು ಆರ್ಯಾವರ್ತ, ಎರಡನೇದು ಬ್ರಹ್ಮಾವರ್ತ. ಇಲ್ಲಿ ಆರ್ಯಾವರ್ತದಲ್ಲಿ ಆವರ್ತ ಅಂದರೆ ಭೂಮಿ ಅಥವಾ ಪ್ರದೇಶ ಅಂತ ಅರ್ಥ, ಆವರ್ತ. ಸೊ ಆರ್ಯಾವರ್ತ ಅಂತಂದರೆ ಅದು ಒಂದು ಪ್ರಾಂತವಾಚಕ, ಒಂದು ಭೂಭಾಗಕ್ಕಿಟ್ಟಿರುವಂತಹ ಹೆಸರು. ಹೇಗೆ ಇವತ್ತು ನಾವು ಕರ್ನಾಟಕ ಅಂತ ಕರಿತೀವಲ್ಲ, ವಸ್ತುತಃ ಈ ಕರ್ನಾಟಕ ಅಂತ ನಾವು ಕರಿತೀವಲ್ಲ, ಅದರ ಮೂಲ ಹೆಸರು ಕರ್ನಾಟ ದೇಶ ಅಂತ ಇತ್ತು. ಕರ್ನಾಟ ಅನ್ನೋ ಪದದ ಒಂದು ಬೇರೆ ಬೇರೆ ವ್ಯುತ್ಪತ್ತಿ ಮಾಡೋ ಹಾಗಿದ್ರೆ ಕರ್ಣೇಶು ಅಟತಿ ಅಂತ ಕೆಲವರು ಮಾಡ್ತಾರೆ. ಅಂದರೆ ನಮ್ಮ ಭಾಷೆ ಎಷ್ಟು ಸುಂದರವಾಗಿದೆ ಅಂತಂದರೆ ಕರ್ಣೇಶು ಅಟತಿ, ಕರ್ಣದ ಒಳಗೆ, ಕಿವಿ ಒಳಗೆ ಸದಾ ಸಂಗೀತದ ರೀತಿ ಬಹಳ ಮಧುರವಾಗಿ ಅನುರಣಿಸುತ್ತೋ ಅದು ಕನ್ನಡ ಭಾಷೆ ಅಂತ ಈ ಥರ ಎಲ್ಲ ಮಾಡ್ಬೋದು. ಸೊ ಹೀಗೆ ಆರ್ಯಾವರ್ತ ಅನ್ನೋದು ಕೂಡ ಒಂದು ಪ್ರಾಂತವಾಚಕ ಅಂತ ನಮಗೆ ಗೊತ್ತಾಗುತ್ತೆ. ಸ್ಥೂಲವಾಗಿ ಅಂದರೆ ಆವರ್ತ ಅಂದರೆ ಭೂಮಿ ಅಂತ, ಆರ್ಯಾವರ್ತ ಅಂದರೆ ಯಾವ ಪ್ರದೇಶದಲ್ಲಿ ಆರ್ಯರು ಅಥವಾ ಸುಸಂಸ್ಕೃತ ಜನರು ಇರ್ತಾ ಇದ್ರೋ, ವಾಸ ಮಾಡ್ತಾ ಇದ್ರೋ ಅದು ಆರ್ಯಾವರ್ತ ಅಂತ. ಸ್ಥೂಲವಾಗಿ ಅದರ ವಿಸ್ತಾರ ಹೇಳೋ ಹಾಗಿದ್ರೆ, ಬ್ರಿಟಿಷ್ನವರು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ, ಗಂಗಾ ಯಮುನಾ ತಟ ಇದೆಯಲ್ಲ, ಸಮತಟ್ಟದ ನೆಲ, ಅದನ್ನು ಆರ್ಯಾವರ್ತ ಅಂತ ಕರಿಬಹುದು. ಅಥವಾ ಇನ್ನೂ ಡಿಸ್ಟಿಲ್ ಮಾಡಿ ನಾವು ಹೇಳೋ ಹಾಗಿದ್ರೆ ಸಪ್ತ ಸಿಂಧು ಪ್ರದೇಶ ಅಂತ ನಾವು ಕರಿಬಹುದು ಆರ್ಯಾವರ್ತನ. ಆ ಸಪ್ತ ಸಿಂಧು ಅಂದರೆ 7 ಸಿಂಧು, 7 ನದಿಗಳು ಅಂತ. ಸರಸ್ವತಿ ನೀವು ಹೇಳ್ತೀರಾ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ 7 ಸಪ್ತ ಸಿಂಧುಗಳ ಪ್ರದೇಶ ಅಂತ ಹೀಗೆಲ್ಲ ಇಟ್ಕೋಬಹುದು. ಈ ಇಂಡೋ ಗ್ಯಾಂಜೆಟಿಕ್ ಪ್ಲೇನು, ಈಗ ಭಾರತದ ಅತ್ಯಂತ ದೊಡ್ಡ ನದಿ ಯಾವುದು ಅಂತಂದರೆ ಗಂಗೆ, ಅದಕ್ಕಿಂತ ದೊಡ್ಡ ನದಿ ಯಾವುದು ಅಂತಂದರೆ ಸರಸ್ವತಿ. ಅದು ಬತ್ತೋದ ಕೆಲವು ಅವಶೇಷಗಳು ನಮಗೆ ಇವತ್ತು ರಾಜಸ್ಥಾನಲ್ಲಿ ಥಾರ್ ಡೆಸರ್ಟ್ ಅಂತಿದೆಯಲ್ಲ, ಅದು ಸರಸ್ವತಿಯ ಹರಿತಾ ಇದ್ದಂತಹ ಪ್ರಾಂತ ಅಂತ ಗುರುತಿಸ್ತಾರೆ. ಸೊ ನೀವು ರಾಜಸ್ಥಾನಕ್ಕೆ ಯಾವಾಗಾರು ಹೋಗಿದ್ದೀರಾ? ಪುಷ್ಕರ್ಗೆ ಹೋಗಿದ್ದೀರಾ? ಇಲ್ಲ ಸರ್. ಹೋಗಿ. ಪುಷ್ಕರ್ ವೇದಭೂಮಿ ರಾಜಸ್ಥಾನದಲ್ಲಿ, ಅಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ, ಅದು ವೇದಭೂಮಿ. ಅಂದರೆ ಕುಂಡ ಅಂತ ತೋರಿಸ್ತಾರೆ. ಆ ಬ್ರಹ್ಮ ದೇವಸ್ಥಾನ ಮೆಟ್ಲು ಇಳ್ಕೊಂಡು ಬಂದರೆ ಅಲ್ಲಿ ವಿಸ್ತಾರವಾದ ಒಂದು ಕೆರೆಗಿನ ಒಂದು ದೊಡ್ಡ ಕೆರೆ ಥರ ಇದೆ. ಅದು ಆ ಭಾಗದಲ್ಲೇ ಋಷಿಗಳೆಲ್ಲ ತಪಸ್ಸು ಮಾಡಿ ವೇದದ ಆವಿರ್ಭಾವ ಆಯಿತು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಸೊ ಇದಿಷ್ಟನ್ನ ಆರ್ಯಾವರ್ತ ಅಂತ ಕರೀತಾರೆ. ಸ್ಪಷ್ಟ ಆಯ್ತಾ? ಈ ಆರ್ಯಾವರ್ತದ ಒಂದು ಸಬ್ಸೆಟ್, ಅದರ ಹೆಸರು
ಬ್ರಹ್ಮಾವರ್ತ ಅಂತ. ಹ್ಮ್ ಈ ಬ್ರಹ್ಮಾವರ್ತ ಅದರ ಪ್ರಾಂತದ ಅದರ ಎಲ್ಲೆಗಳು ಸರಸ್ವತಿ ಮತ್ತು ದೃಷದ್ವತಿ ನದಿ. ಹ್ಮ್ ಈ ಎರಡು ನದಿಗಳು ಈಗಿಲ್ಲ. ದೃಷದ್ವತಿ ಅಂದರೆ ದೃಷತ್ ಅಂತಂದರೆ ಕಲ್ಲು. ಯಾವ ನದಿಯಲ್ಲಿ ಪೂರ್ತಿ ಕಲ್ಲುಗಳೇ ತುಂಬಿಕೊಂಡಿತ್ತೋ ಹ್ಮ್ ಅದನ್ನು ದೃಷದ್ವತಿ ನದಿ ಅಂತ. ಈ ದೃಷದ್ವತಿ ನದಿ ಸರಸ್ವತಿ ನದಿಗೆ ಉಪನದಿ ಆಗಿತ್ತು ಅಂತ. ಹಾ 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 ಸೊ ಇದೆಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಎರಡೂ ಕೂಡ ಸರಸ್ವತಿ ದೃಷದ್ವತ್ಯೋರ್ ದೇವನದ್ಯೋರ್ ಮಧ್ಯೆ ಅಂತ ಬ್ರಹ್ಮಾವರ್ತಂ ಪ್ರಚಕ್ಷತೆ ಅಂತ ಇದು ಬರುತ್ತೆ ಇಲ್ಲಿ. ಹ್ಮ್ ಸೊ ಈ ಎರಡೂ ದೇವನದಿಗಳ ಮಧ್ಯೆ ಇರುವಂತಹ ಭೂಭಾಗ ಈ ಹೊತ್ತಿನ ಕುರುಕ್ಷೇತ್ರ ಇದೆಯಲ್ಲ, ಹ್ಮ್ 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 ಅದು ಅದರ ಆಸ್ಪಾಸಲ್ಲಿ ಇರುವಂಥ ಭೂಭಾಗವನ್ನು ಬ್ರಹ್ಮಾವರ್ತ ಅಂತ ಕರಿತಾ ಇದ್ರು. ನಿಮಗೆ ಹರಿಯಾಣಲ್ಲಿ ಇರೋದು ಕುರುಕ್ಷೇತ್ರ. ಹರಿಯಾಣ ಬಾರ್ಡರ್ ಸ್ಟೇಟು ರಾಜಸ್ಥಾನ, ಹ್ಮ್ ಆ ಕಡೆ ಬಾರ್ಡರ್ ಸ್ಟೇಟು ಪಂಜಾಬ್, ಅಲ್ಲಿಂದ ಇನ್ನೊಂದು ಬಾರ್ಡರ್ ಸ್ಟೇಟು ಡೆಲ್ಲಿ. ಹ್ಮ್ ನಾನು ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ನಲ್ಲ ತಮಗೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್, ಅಲ್ಲಿಗೆ ಟ್ಯಾಲಿ ಆಯ್ತಾ? ಆಯ್ತಾ ಟ್ಯಾಲಿ? ಎಕ್ಸಾಕ್ಟ್ಲಿ. ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಬೇರೆ ಎಲ್ಲ ನಮಗೆ ಸ್ಪಷ್ಟ ಆಗುತ್ತೆ. ಇನ್ನ ಇದನ್ನ ಇಟ್ಕೊಂಡು ಆರ್ಯ ಅಂದರೆ ಯಾರು ಅಂತ ನಮ್ಮ ಪ್ರಸಿದ್ಧ ವಿದ್ವಾಂಸರು, ಅದೊಂಥರ ಯಾವ ಕಂಪ್ಯೂಟರ್ ಬ್ರೈನೂ ಇಲ್ಲ, ಆ ಮಟ್ಟದ ವಿದ್ವತ್ತತೆ ಇತ್ತು ಅವ್ರಿಗೆ. ಸೇಡಿಯಾಪು ಕೃಷ್ಣ ಭಟ್ರು ಅಂತ ಮಂಗಳೂರು ಕಡೆಯವರು. ಅವರು ತಥ್ಯದರ್ಶನ ಅಂತ ಒಂದು ಇಷ್ಟು ಸಣ್ಣ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇದನ್ನ ಪೂರ್ತಿ ಭಾಳ ಟೆಕ್ನಿಕಲ್ಲಾಗೆ ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ. ಸೊ ಅದರ ಸಾರಾಂಶ ಹೇಳ್ಬಿಡ್ತೀನಿ. ಈ ಆರ್ಯ ಅನ್ನೋ ಪದ, ಅದರ ಮೂಲ ಇರೋದು ಅರ್ಯ ಅನ್ನೋ ಪದದಲ್ಲಿ. ಈ ಅರ್ಯ ಪದನ ನಾವು ಹೇಗೆ ನಿಷ್ಪತ್ತಿ ಮಾಡಬಹುದು ಅಂತಂದರೆ ಕರ್ಷಣೆ ಅಂತ, ಸಂಸ್ಕೃತದ ಕರ್ಷಣೆ ಅಂತಂದರೆ ಭೂಮಿಯನ್ನು ಉಳುವುದು ಅಂತ. ಯಾರು ಭೂಮಿಯನ್ನು ಉಳುತ್ತಾನೋ ಅವನು ಅರ್ಯ ಅಂದರೆ ಕೃಷಿಕ ಅಂತ. ಸೊ ಆರ್ಯ ಪದದ ಮೂಲ ಇದು ಅರ್ಯ ಅಂತ. ಸೊ ಕೃಷಿ ಮಾಡಿದವರು ಎಲ್ಲಿವರೆಗೂ, ನಿಮಗೆ ಒಂದು ಪ್ರಸಿದ್ಧ ಗಾದೆ ಇದೆಯಲ್ಲ, ಅಗ್ರಿಕಲ್ಚರ್ ಇಸ್ ಅ ಫಸ್ಟ್ ಕಲ್ಚರ್ ಅಂತ. ಸೊ ಎಲ್ಲಿವರೆಗೂ ಮನುಷ್ಯ ತನ್ನ ಆಹಾರಕ್ಕೆ ಅಲೆಮಾರಿಯಾಗಿ ಬೇಟೆಗಾರನಾಗಿ ಈ ಹೊತ್ತಿಗಿದ್ರೆ ಮುಂದಿನ ಹೊತ್ತಿಗೆ ಪ್ರಾಣಿಗಳ ಥರನೇ ಬದುಕ್ತಾ ಇದ್ದಿದ್ದು. ಎಲ್ಲಿವರೆಗೂ ನೀವು ಒಂದೇ ಸಮನೆ ಊರಿಂದ ಊರಿಗೆ, ಕಾಡಿನ ಕಾಡಿಗೆ, ಬೆಟ್ಟದಿಂದ ಬೆಟ್ಟಕ್ಕೆ ಅಲಿತಾ ಇರ್ತೀರೋ, ನಿಮಗೆ ಒಂದು ಸೆಟಲ್ಡ್ ಲೈಫ್ ಇರೋದಿಲ್ಲ, ಒಂದು ಸ್ಥಿರತೆ ಇರೋದಿಲ್ಲ ನಿಮ್ಮ ಜೀವನಕ್ಕಾಗಲಿ ಬೇರೆ ಬೇರೆಯವ್ರಿಗಾಗಲಿ. ಕುಟುಂಬ, ಪರಿವಾರ ಇವೆಲ್ಲ ಬರೋದು ಸೆಟ್ಲ್ ಆದಮೇಲೆ. ನಮಗೂ ಪ್ರಾಣಿಗಳಿಗೂ ಇದೇ ವ್ಯತ್ಯಾಸ ಇರೋದು, ಬೇರೆ ಇನ್ನೇನಿಲ್ಲ. ಅವರು ಸೆಟ್ಲ್ ಆಗಲ್ಲ, ನಾವು ಆಗ್ತೀವಿ. ಹಾಗಾಗಿ ಅಗ್ರಿಕಲ್ಚರ್ ಯಾವಾಗ ಇದನ್ನು ಬಿಟ್ಟು ನೊಮ್ಯಾಡಿಕ್ ಲೈಫ್, ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಪ್ರದೇಶಕ್ಕೆ ಸೀಮಿತ ಆಗಿ ಕೃಷಿಯನ್ನು ಅಳವಡಿಸ್ಕೊಳ್ತಾರೋ ಆವಾಗ ನಿಮಗೆ ಸಿವಿಲೈಸೇಷನ್, ನಾಗರಿಕತೆ, ಸಮಾಜ, ಕುಟುಂಬ ಇವೆಲ್ಲ ಬೆಳೀತಾ ಹೋಗುತ್ತೆ. ವಂಶ, ರಾಜ್ಯಗಳು, ಊರುಗಳು, ನಗರಗಳು, ಪಟ್ಟಣಗಳು, ದೇಶ ಹೀಗೆಲ್ಲ ಬೆಳೀತಾ ಹೋಗೋದು ಇದರಿಂದ. ಹಾಗಾಗಿ ಅರ್ಯ ಅನ್ನೋನು ಕೃಷಿಕ. ಸೊ ನಾವು ಕೃಷಿ ಮಾಡಿದ ಮೇಲೆ ಅದಕ್ಕೆ ನಿಮಗೆ ಕೃಷಿ ಮಾಡೋಕ್ಕೆ ಡಿಪೆಂಡೆನ್ಸ್ ಬರುತ್ತೆ. ಇಫ್ ಯು ಆರ್ ಎ ಹಂಟರ್, ಯಾವುದೋ ಒಂದು ಸೊಪ್ಪು ಸೆದೆ ಏನೋ ಒಂದು ತಿನ್ಕೊಂಡಿರ್ತೀರ, ಇಲ್ಲ ಯಾವುದೋ ಪ್ರಾಣಿನ ಕೊಂದ್ಬಿಟ್ಟು ತಿನ್ಬಿಡ್ತೀರ. ಆದರೆ ಕೃಷಿ ಮಾಡೋದಕ್ಕೆ ನಿಮಗೆ ಡಿಪೆಂಡೆನ್ಸಿ ಬೇಕಾಗುತ್ತೆ. ಏನರ ಮೇಲೆ? ಪ್ರಾಣಿಗಳ ಮೇಲೆ. ಅಂದರೆ ಗೋರಕ್ಷೆ ಬೇಕಾಗುತ್ತೆ. ದನ, ಎಮ್ಮೆ, ಎತ್ತು, ಕರು ಇವೆಲ್ಲ ಬೇಕಾಗುತ್ತೆ. ಸೊ ಕೃಷಿ, ಗೋರಕ್ಷ, ಬೆಳೆದಿದ್ದನ್ನು, ಪ್ರೊಡ್ಯೂಸನ್ನು ನಿಮಗೆ ಸುಗ್ಗಿ ಬಂದ ಮೇಲೆ ಹಾಗೆ ಇಟ್ಕೊಳಕ್ಕಾಗಲ್ಲ. ನಿಮಗೆ ನಿಮ್ಮ ಮನೆಗೆ ಅಂತ ಒಂದು ಇಟ್ಕೊಳ್ತೀರ, ಆಮೇಲೆ ಉಳಿದಿದ್ದನ್ನು ಬೇರೆಯವ್ರಿಗೆ ಮಾರ್ತೀರ. ಅವಾಗ ಏನು ಬರುತ್ತೆ? ವಾಣಿಜ್ಯ ಬರುತ್ತೆ. ಹೀಗಾಗಿ ಕೃಷಿ, ಗೋರಕ್ಷೆ, ವಾಣಿಜ್ಯ. ಸೊ ಕೃಷಿಕ, ಅರ್ಯ ಅನ್ನೋನು ಕೃಷಿಕ. ಯಾರು ಈ ಕೃಷಿಕನ ಬದುಕು, ಅವಾಗ ನಿಮಗೆ ಒಂದು ಕೃಷಿ ಮಾಡಬೇಕು ಅಂತಂದರೆ ಒಂದು ಜಾಗದಲ್ಲಿ ಕನಿಷ್ಠ ಪಕ್ಷ 1 ವರ್ಷ ಇರಬೇಕು ನೀವು. ಸುಗ್ಗಿಯಿಂದ ಸುಗ್ಗಿ 1 ವರ್ಷ ಇರಲೇಬೇಕು ನೀವು. ಮೊದಲು ತೆನೆ ಮಾಡಿ, ನಾಟಿ ಮಾಡಿ, ಎಲ್ಲ ಮಾಡಿ ಕಾಯ್ಬೇಕಾಗ ಮಳೆಗಾಲ ಎಲ್ಲ ಬಂದು ಬೆಳೀತಾ ಇರೋ ನೀವು ವೆಯ್ಟ್ ಮಾಡುವಾಗ ಲೀಜರ್ ಬರುತ್ತೆ. ಅವಾಗ ಹುಟ್ಕೊಳ್ಳುತ್ತೆ, ಪೇಂಟಿಂಗ್ ಹುಟ್ಕೊಳ್ಳುತ್ತೆ, ಕತೆಗಳು ಹುಟ್ಕೊಳ್ಳುತ್ತೆ, ಪುರಾಣಗಳು ಹುಟ್ಕೊಳ್ಳುತ್ತೆ, ಹಾಡುಗಳು ಹುಟ್ಕೊಳ್ಳುತ್ತೆ. ಆವಾಗ ನಿಮಗೆ ಸಂಸ್ಕೃತಿಯ ವಿಕಾಸ ಆಗುತ್ತೆ. ಸೊ ಬೇಸಿಕಲಿ ಆರ್ಯ ಅಂದರೆ ಎ ಕಲ್ಚರ್ಡ್ ಮ್ಯಾನ್ ಅಂತ. ಹೀಗೆ ಈ ಥರ ನಿಷ್ಪತ್ತಿ ಇದನ್ನು ನಾವು ಮಾಡ್ಬೋದು. ಈ ಹೊತ್ತಿಗೂ ಕೂಡ ನೀವು ಆವಾಗಲೇನೋ ಆರ್ಯಾಂಬ ಅಂತ ಹೇಳಿದ್ರೆ, ಆರ್ಯಾಂಬ ಅಂದರೆ ಇಷ್ಟೇ ಅರ್ಥ, ಕಲ್ಚರ್ಡ್ ಲೇಡಿ ಅಂತ.
ಆರ್ಯ ಅಂಬ ಅಂತಂದರೆ ಅಮ್ಮ ಅಂತ ಇದೆ. ಅಂಬ ಅನ್ನಕ್ಕೆ ಇನ್ನೊಂದು ಹೆಸರು ಹ್ಮ್ ಪಾರ್ವತಿ ದೇವಿ ಅಂತ. ಹ್ಮ್ ಅಂಬಾ ಹೀಗೆ ಭವಾನಿ. ಪಾರ್ವತಿ ದೇವಿ ಅಂತ. ಇನ್ನು ಇದನ್ನು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಆ, ಭತ್ತನ ತೆಗಿತೀವಲ್ಲ, ಹಾ. ತೆಗೆದು ಅದನ್ನು ಕಲೆ ಹಾಕ್ತೀವಿ ಸ್ವಲ್ಪ ತಿಂಗಳು. ಸೀಸನಿಂಗ್ ಅಂತ ಮಾಡ್ತಾರಲ್ಲ, ಅದು ಸ್ವಲ್ಪ ಕಲೆ ಹಾಕಿ ಇಟ್ಟಿರ್ತೀವಿ ಒಂದಷ್ಟು ಕಾಲ. ಅದಕ್ಕೆ ಆರ್ಯ ನಲ್ಲು ಅಂತ ಕರೀತಾರೆ. ಆರ್ಯ ನೆಲ್ಲು ಅಥವಾ ಆರ್ಯ ನಲ್ಲು ಅಂತ. ನಲ್ಲು ಅಥವಾ ನೆಲ್ಲು ಅಂತಂದರೆ ಭತ್ತ ಅಥವಾ ಅಕ್ಕಿ ಅಂತ. ಆಂಧ್ರದಲ್ಲಿ ನೆಲ್ಲೂರು ಇದೆಯಲ್ಲ, ನೆಲ್ಲೂರು ರೈಸ್ ಇಸ್ ಫೇಮಸ್ ಫಾರ್ ಎ ರೀಸನ್. ಸಾವಿರಾರು ವರ್ಷದ ಆ ಊರಿಗೆ ನೆಲ್ಲೂರು ಅಂತ ಹೆಸರು ಬಂದಿದ್ದು ಯಾಕಂತಂದರೆ ಅಕ್ಕಿ ಬೆಳೆ, ಭತ್ತದ ಬೆಳೆಯ ಅಷ್ಟು ಸಮೃದ್ಧವಾದ ಪ್ರದೇಶ ಅದು. ಅದಕ್ಕೆ ನೆಲ್ಲೂರು ಅಂತಲೇ ಆ ಊರಿಗೆ ಹೆಸರು ಕೊಟ್ಬಿಟ್ರು. ಹಾಗೆ ಸೊ ಹೀಗೆ. ಮತ್ತು ಅದೇ ದಕ್ಷಿಣ ಕನ್ನಡದಲ್ಲಿ ಕೋಣಗಳಿಂದ ಪಳಗಿಸ್ತಾರಲ್ಲ, ಆಮೇಲೆ ಇದಕ್ಕೆ ಬಿಡೋಕ್ಕೆ ಕಂಬಳ ಕಟ್ಟೋದು, ಆಮೇಲೆ ಅದನ್ನು ಉಳುಮೆಗೆ ಉಪಯೋಗಿಸೋದು. ಹೀಗೆ ಪಳಗಿಸಿದಂತಹ ಕೋಣಗಳನ್ನು ಆರ್ಯ ಕೋಣ ಅಂತ ಈ ಹೊತ್ತಿಗೂ ಕರೀತಾರೆ. ಸೊ ಇಷ್ಟೆಲ್ಲ ನೀವು ಯಾವುದೇ ನಮ್ಮ ಸಾಹಿತ್ಯ, ಲಿಂಗ್ವಿಸ್ಟಿಕ್ಸ್, ಇದು ಪ್ರಾಕ್ಟಿಕಲ್ ಲೈಫ್ ಆಯಿತು. ನೀವು ಲಿಂಗ್ವಿಸ್ಟಿಕ್ಸಲ್ಲಿ ತಗೊಂಡ್ರು ಆರ್ಯ ಅನ್ನೋದಕ್ಕೆ ಜನಾಂಗವಾಚಕದ ಅರ್ಥ ಇಲ್ಲವೇ ಇಲ್ಲ. ನೀವು ಅವಾಗ ದೂರದರ್ಶನ ಎಲ್ಲ ಮಹಾಭಾರತ ಬರ್ತಾ ಇತ್ತು, ನೋಡ್ತಾ ಇದ್ರಾ? ಸೊ ಗಂಡನಿಗಾಗಲಿ ಹೆಂಡತಿ ಏನು ಕರಿತಾ ಇದ್ದು? ಆರ್ಯಪುತ್ರ ಅಂತ ಕರೀತಾರೆ. ಏನ್ರಿ ಯಜಮಾನ್ರೆ ಅನ್ನೋ ರೀತಿ ಆರ್ಯಪುತ್ರ ಅಂತ. ಅಂದರೆ ಸುಸಂಸ್ಕೃತನಾದ ಒಂದು ಕಲ್ಚರಿಂದ ಹುಟ್ಟಿದವನು, ಅವನು ಆರ್ಯಪುತ್ರ ಅಂತ. ಸೊ ಇಲ್ಲಿ ಎಲ್ಲೂ ಕೂಡ ಹೊರಗಿಂದ ಬಂದಂಥ, ಈಗ ಆರ್ಯಪುತ್ರ ಅಂತ ಒಂದು ಹೆಂಡತಿ ತನ್ನ ಗಂಡನ ಕರೆದ್ರೆ ನೀನು ಆಕ್ರಮಣಕಾರಿ ಅಂತ ಕರೆದಂಗಾಯ್ತು ಇವ್ರು ಹೇಳೋ ಲೆಕ್ಕದಲ್ಲಿ. ಅಥವಾ ನೀನು ಇಂಥದ್ದೇ ಜಾತಿಗೆ ಸೇರಿದವನು ಅಂತ. ಈ ಥಿಯರಿಗಳ ವಸ್ತುತಃ ಇಂಥದ್ದೇ ಇವೆಲ್ಲ ಮಿಸ್ಚಿವಸ್ ಅಂತ. ಯಾವ ಅರ್ಥನೂ ಎಲ್ಲೂ ಸಿಗಲ್ಲ ನಿಮಗೆ ನಮ್ಮ ಇಡೀ ಗ್ರಂಥರಾಶಿಲಿ. ಇನ್ನು ನೀವು ಕೇಳಿದ್ರಿ ಯಾವುದೋ ಏನು ದ್ರಾವಿಡ ಶಿಶು, ಅದಕ್ಕೆ ಬರೋಣ ಈಗ, ಆಯ್ತಾ? ಬ್ರಿಟಿಷ್ನವರು ಈ ಆರ್ಯನ್ನು ದ್ರವಿಡಿಯನ್ನು ಇಂಥದ್ದು ಇದೊಂದು ಹುನ್ನಾರ ತರೋಕ್ಕೆ ಮುಂಚೆ ದ್ರಾವಿಡ ಅನ್ನೋ ಪದಕ್ಕೆ ಇದ್ದಿದ್ದಂತಹ ಸಾಮಾನ್ಯವಾದ ಅರ್ಥ ಏನು ಅಂತಂದರೆ ತಮಿಳು ಭಾಷೆ ಅಂತ ಅಷ್ಟೇ ಇದ್ದಿದ್ದಕ್ಕೆ ಅರ್ಥ. ಅವನು ದ್ರಾವಿಡದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ನೀವು 19ನೇ ಶತಮಾನದಲ್ಲಿ ಬಂದಿರುವಂಥ ಮೈಸೂರು ಅರಮನೆ ಅವ್ರದ್ದು ಬಂದಿರುವಂಥ ಪುಸ್ತಕಗಳು ನೋಡಿ, ಅವರು ತಮಿಳಿಗೆ ದ್ರಾವಿಡ ಅಂತಾನೆ ಅಂತಾರೆ. ದ್ರಾವಿಡದವರು ಅಂತಾರೆ, ಅಂದರೆ ತಮಿಳಿಯನ್ ಅಂತ. ಈ ತಮಿಳ್ನಾಡು ಅಂತ ಇವತ್ತಿದೆಯಲ್ಲ, ಅದು 1952 ಅವಾಗ ಯಾವುದೋ ಭಾಷಾವಾರು ವಿಂಗಡಣೆ ಆಯ್ತು, ಮರು ವಿಂಗಡಣೆ ಆಯ್ತಲ್ಲ ಭಾರತದ. ಅದಕ್ಕಿಂತ ಮುಂಚೆ ಇರಲಿಲ್ಲ ಅದು ತಮಿಳ್ನಾಡು ಅನ್ನೋದು. ನಮ್ಮಲ್ಲಿ ದ್ರಾವಿಡ ಅಂತಂದರೆ ಹೇಳಿದ್ನಲ್ಲ ಆವಾಗಲೇ, ತಮಿಳು ಭಾಷೆ ಅಂತ. ಅದಕ್ಕೆ ಅಂಟ್ಕೊಂಡು ಬಂದಂತಹ ಬೇರೆ ಬೇರೆ ಅರ್ಥಗಳು ಇತ್ತು. ಅದು ಕೂಡ ಒಂದು ಪ್ರಾಂತವಾಚಕ ದ್ರಾವಿಡ ಅನ್ನೋದು. ಇದರ ನಿಷ್ಪತ್ತಿ, ಪದದ ನಿಷ್ಪತ್ತಿ ಹೇಗೆ ಅಂತಂದರೆ, ದ್ರಾವಿಡ ಅನ್ನೋ ಪದವನ್ನು ಧಾತು ಧ್ರು ಪ್ಲಸ್ ಇಲಾ ಅಂತ. ಧ್ರು ಅನ್ನೋದು ಧಾತು, ಇಲಾ ಅನ್ನೋದು ಪ್ರತ್ಯಯ. ಈ ಇಲಾ ಅನ್ನೋ ಪ್ರತ್ಯಯದ ಅರ್ಥ ಏನು ಅಂತಂದರೆ ತುಂಬುವಿಕೆ, ತುಂಬಿಕೊಳ್ಳೋದು, ದ ಆ್ಯಕ್ಟ್ ಆಫ್ ಫಿಲ್ಲಿಂಗ್. ಇಲಾ ಅಂದರೆ ಉದಾಹರಣೆಗೆ ದಂತಿಲ, ಇಲಾಕ್ಕೆ ದಂತ ಹಾಕಿದ್ರೆ ದಂತಿಲ ಆಗುತ್ತೆ ಸಂಧಿ. ಅಂದರೆ ಉಬ್ಬುಹಲ್ಲು ಅಂತ. ದಂತ ತುಂಬಿಕೊಂಡಿರುವಂಥದ್ದು ಇಲ, ದಂತಿಲ, ಉಬ್ಬುಹಲ್ಲು ಅಂತ. ಅದೇ ರೀತಿ ತುಂದ ಪ್ಲಸ್ ಇಲ, ತುಂದ ಅಂದರೆ ಹೊಟ್ಟೆ, ತುಂದಿಲ ಅಂದರೆ ಉಬ್ಬು ಹೊಟ್ಟೆ ಇರೋನು. ಗಣಪತಿ ಸಹಸ್ರನಾಮದಲ್ಲಿ ತುಂದಿಲ ಅನ್ನೋದು ಒಂದು ಹೆಸರು ಗಣೇಶನಿಗೆ. ಸೊ ಧ್ರು ಪ್ಲಸ್ ಇಲ ದ್ರ ವಿಲ ಆಗುತ್ತೆ. ಇಲ್ಲಿ ಧ್ರು ಅಂದರೆ ಮರ ಅಥವಾ ವೃಕ್ಷ, ಇಲ್ಲ ಅಂದರೆ ಅವಾಗ ಹೇಳಿದ ತುಂಬಿಕೊಳ್ಳುವಿಕೆ ಅಂತ. ಅಂದರೆ ಯಾವ ಪ್ರಾಂತದಲ್ಲಿ ಮರಗಳು, ವೃಕ್ಷಗಳು ದಟ್ಟವಾಗಿ ಹೇರಳವಾದ ಪ್ರಮಾಣದಲ್ಲಿತ್ತೋ ಆ ಪ್ರದೇಶವನ್ನು ದ್ರವಿಲ ಪ್ರದೇಶ ಅಂತ ಕರಿತಾ ಇದ್ರು. ಆಮೇಲೆ ಈ ದ್ರವಿಲ ಅನ್ನೋದಕ್ಕೆ ಲಡಯೋರ್ ಅಭೇದ ಅಥವಾ ಡಲಯೋರ್ ಅಭೇದ ಒಂದು ಸೂತ್ರ ಇದೆ, ವ್ಯಾಕರಣದ ಸೂತ್ರ. ಅಂದರೆ ಲಕಾರಕ್ಕೂ ಡಕಾರಕ್ಕೂ ಭೇದ ಇಲ್ಲ ಅಂತ. ಸೊ ದ್ರವಿಲ ಹೋಗಿ ದ್ರವಿಡ ಆಯಿತು.
ಸೊ ದ್ರವಿಡ ಪ್ರಾಂತದಲ್ಲಿರುವಂತಹ ಜನಗಳನ್ನು ದ್ರಾವಿಡರು, ಆ ಭಾಷೆಯನ್ನು ಮಾತಾಡೋರನ್ನು ದ್ರಾವಿಡರು ಅಂತ ಕರಿತಾ ಇದ್ರು. ಸರಿನಾ? ಸೊ ಹೀಗಾಗಿ ದ್ರಾವಿಡ ಶಿಶು ಅಂತಂದರೆ ವೃಕ್ಷಗಳ ಸಂಪತ್ತಿ ಇರುವಂತಹ ಪ್ರಾಂತದಿಂದ ಬಂದಿರುವಂತಹ ಕೂಸು ಶಿಶು ದ್ರವಿಡ ಶಿಶು. ಈ ಥರ ಎಷ್ಟೊಂದು ನಾನು ದ್ರವಿಡ ಶಿಶು ಆ ಲೆಕ್ಕದಲ್ಲಿ, ನೀವು ಕೂಡ ಹೌದು. ವಿಶೇಷವಾಗಿ ಆ ಕಾಲದಲ್ಲಿ ಈಗಿರುವಂತಹ ಕೇರಳ ಇದೆಯಲ್ಲ ಇವತ್ತು, ಅದು ಪ್ರತ್ಯೇಕವಾದ ಒಂದು ರಾಜ್ಯ ಆಗಿರಲಿಲ್ಲ. ಅದು ತಮಿಳು ಅರಸರ ಕೈಯಲ್ಲಿತ್ತು ಕೇರಳ ಅನ್ನೋ ರಾಜ್ಯ ಕೂಡ. ಸೊ ಹಾಗಾಗಿ ಒಟ್ಟು ತಮಿಳುನಾಡು ಮತ್ತು ಕೇರಳ ಎರಡನ್ನೂ ಸೇರಿದ್ರೆ ದ್ರಾವಿಡ ನಾಡು, ದ್ರಾವಿಡ ದೇಶ ಅಥವಾ ದ್ರವಿಡ ದೇಶ ಅಂತ ಕರೀತಾರೆ. ನಿಮಗೆ ಗೊತ್ತು, ತಮಿಳುನಾಡಲ್ಲಿ ಎರಡೂ ಇದೆ. ಪಶ್ಚಿಮ ಘಟ್ಟನೂ ಇದೆ, ಪೂರ್ವ ಘಟ್ಟನೂ ಇದೆ. ಈಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್. ಇನ್ನು ಉದಗಮಂಡಲ, ಊಟಿ ಅದಿದೆ, ಪಳನಿ ಇದೆ, ಕೊಡೈಕೆನಾಲ್ ಇದೆ. ಇನ್ನು ಕೇರಳದಲ್ಲಂತೂ ಹೇಳದೆ ಬೇಡ, ಬೆಟ್ಟಗಳು, ಸಾಲುಗಳು. ಹಾಗಾಗಿ ದ್ರವಿಡ ಅನ್ನೋದು ಒಂದು ಪ್ರಾಂತೀಯ ವಾಚಕ ಹೊರತು ಜನಾಂಗ ವಾಚಕ ಅಲ್ಲ.